ನಮಸ್ಕಾರ. ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ದಿವ್ಯಾ ಪೆರ್ಲಾ. ಸಾಮಾನ್ಯವಾಗಿ ದೊಡ್ಡ ಬಜೆಟ್ನ ಸಿನಿಮಾಗಳು ಬರ್ತಾ ಇವೆ ಅಥವಾ ಬ್ಲಾಕ್ ಬಸ್ಟರ್ ಸಿನಿಮಾಗಳು ಬರ್ತಾ ಇವೆ ಅಥವಾ ಈಗಾಗಲೇ ಫೇಮಸ್ ಆಗಿರುವಂತಹ ಅದರ ಸೀಕ್ವೆಲ್ ಸಿನಿಮಾಗಳು ಅಥವಾ ಪ್ರೀಕ್ವೆಲ್ ಸಿನಿಮಾಗಳು ಬರ್ತಾ ಇವೆ ಅಂತ ಹೇಳಿದ್ರೆ ಸಣ್ಣ ಸಿನಿಮಾಗಳ ರಿಲೀಸ್ ಅನ್ನ ಮುಂದೂಡುತ್ತಾರೆ. ಯಾಕಂತ ಹೇಳಿದ್ರೆ ಬಾಕ್ಸ್ ಆಫೀಸ್ ಕ್ಲಾಶ್ ಅನ್ನ ತಪ್ಪಿಸೋಕೆ ಅಥವಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೇಲೆ ಯಾವುದೇ ಪರಿಣಾಮ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಈ ರೀತಿಯಾಗಿ ಮಾಡಲಾಗುತ್ತೆ. ಆದ್ರೆ ಕಾಂತಾರ 1 ಸಿನಿಮಾ ಬರ್ತಾ ಇದ್ದಾಗೆ ಬಾಲಿವುಡ್ ಅಲ್ಲಿ ಕೂಡ ಒಂದು ಸಿನಿಮಾ ರಿಲೀಸ್ ಆಯ್ತು. ಹೌದು, ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿರುವಂತಹ ಕಾಂತಾರ ಚಾಪ್ಟರ್ 1 ಸಿನಿಮಾ ಬಗ್ಗೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿಯೇ ಬಹಳಷ್ಟು ನಿರೀಕ್ಷೆಗಳಿದವು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಇಂಥ ಒಂದು ಸಿನಿಮಾ ಬರುತ್ತೆ ಅಂದಾಗ ಸಾಮಾನ್ಯವಾಗಿ ಬೇರೆ ಸಿನಿಮಾಗಳು ರಿಲೀಸ್ ಮಾಡೋಕೆ ಹಿಂದೇಟು ಹಾಕ್ತವೆ. ಯಾಕಂತ ಹೇಳಿದ್ರೆ ಪಕ್ಕಾ ಈ ಕಾಂತಾರ ಚಾಪ್ಟರ್ 1 ಅನ್ನೋದು ಸಕ್ಸಸ್ಫುಲ್ ಮೂವಿ ಅಂತ ಎಲ್ಲರೂ ಕೂಡ ಪ್ರೆಡಿಕ್ಟ್ ಮಾಡಿದ್ರು. ಈ ಟೈಮಲ್ಲಿ ಯಾವುದೇ ಒಂದು ಸಣ್ಣ ಬಜೆಟ್ನ ಸಿನಿಮಾ ಅಥವಾ ಸಣ್ಣ ಬಜೆಟ್ ಇರದೇನೆ ಯಾವ್ದಾದ್ರು ಸಣ್ಣ ಆರ್ಟಿಸ್ಟ್ಗಳು ಅಥವಾ ಇನ್ನು ಬೆಳೀತಿರೋ ಆರ್ಟಿಸ್ಟ್ಗಳು ನಟಿಸಿರುವಂತಹ ಸಿನಿಮಾಗಳು ರಿಲೀಸ್ ಮಾಡೋದಿಲ್ಲ. ಅಂತಹ ಸಿನಿಮಾ ಬರ್ತಾ ಇದ್ರು ಕೂಡ ಅದರ ರಿಲೀಸ್ ಡೇಟ್ ಅನ್ನ ಮುಂದೆ ಹಾಕ್ತಾರೆ. ಆದ್ರೆ ಅಕ್ಟೋಬರ್ 2ರಂದು ಕಾಂತಾರ ಸಿನಿಮಾ ಬರ್ತಾ ಇದ್ದ ಅದೇ ದಿನ ಬಾಲಿವುಡ್ ನಲ್ಲಿ ಕೂಡ ಒಂದು ಸಿನಿಮಾ ರಿಲೀಸ್ ಆಯ್ತು. ಈ ಹಿಂದೆ ಕಾಂತಾರ ಸಿನಿಮಾ ಬಂದಾಗ ಕೂಡ, ಈಗೇನು ಕಾಂತಾರ ಚಾಪ್ಟರ್ 1 ಬಂದಿದೆ, ಈ ಹಿಂದೆ ಕಾಂತಾರ ಸಿನಿಮಾ ಬಂದಾಗ ಕೂಡ ಅದೇ ದಿನ ತಮಿಳಿನಲ್ಲಿ ಮಣಿರತ್ನಂ ನಿರ್ದೇಶಿಸಿದಂತಹ ಪೊನ್ನಿಯಿನ್ ಸೆಲ್ವನ್ ಸಿನಿಮಾ ಕೂಡ ಬಂದಿತ್ತು. ಆ ಸಂದರ್ಭದಲ್ಲಿ ಕಾಂತಾರ ಸಿನಿಮಾ ಪೊನ್ನಿಯಿನ್ ಸೆಲ್ವನ್ ಸಿನಿಮಾದಿಂದ ಟಫ್ ಕಾಂಪಿಟೇಷನ್ ಅನ್ನ ಫೇಸ್ ಮಾಡಬಹುದು ಅಂತ ಹೇಳುವಂತಹ ಮಾತು ಕೇಳಿ ಬಂದಿತ್ತು. ಈ ಬಗ್ಗೆ ರಿಷಬ್ ಶೆಟ್ಟಿ ಅವರ ಹತ್ರ ಕೂಡ ಕೇಳಿದಾಗ ಅವರು ಅವರದ್ದು ಬೇರೆದೇ ಸಿನಿಮಾ, ನಮ್ಮದು ಬೇರೆ ಸಿನಿಮಾ ಅಂತ ಹೇಳಿ ಆ ಒಂದು ಏನು ಡೌಟ್ ಏನಿತ್ತು ಅದರ ಬಗ್ಗೆ ರಿಯಾಕ್ಟ್ ಮಾಡಿದ್ರು. ಆದ್ರೆ ರಿಷಬ್ ಶೆಟ್ಟಿ ಏನ್ ಹೇಳಿದ್ರು ಅದೇ ರೀತಿ ಅವರ ಕಾನ್ಫಿಡೆನ್ಸ್ ಅನ್ನ ಸಾಬೀತುಪಡಿಸಿದ್ದು ಕಾಂತಾರದ ಸಕ್ಸಸ್. ಪೊನ್ನಿಯಿನ್ ಸೆಲ್ವನ್ಗೆ ಮಿಶ್ರ ಪ್ರತಿಕ್ರಿಯೆ ಬಂದ್ರೆ ಕಾಂತಾರ ತನ್ನದೇ ಆದಂತಹ ಒಂದು ರೀತಿಯಲ್ಲಿ ದೊಡ್ಡ ರೇಂಜ್ ನಲ್ಲಿ ಸಕ್ಸಸ್ ಅನ್ನ ಪಡೆದುಕೊಳ್ತು. ಈಗ ಅದೇ ರೀತಿ ಕಾಂತಾರ ಚಾಪ್ಟರ್ 1 ಬರ್ತಿರುವಾಗ ಬಾಲಿವುಡ್ ನಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿದೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಆ ಬಾಲಿವುಡ್ ಸಿನಿಮಾದ ಹೀರೋ ಯಾರಿದ್ದಾರೆ ಅವರ ಬಳಿ ಈ ಬಗ್ಗೆ ಕೇಳಿದಾಗ, ನೋಡಿ ಇಂಥ ಒಂದು ಸಿನಿಮಾ ಬರ್ತಾ ಇದೆ ಕನ್ನಡದಲ್ಲಿ, ಕಾಂತಾರ 1 ಬರ್ತಾ ಇದೆ ಅಂತ ಹೇಳಿದಾಗ ಅವರು ಕೂಡ ಅದು ಸಿಕ್ಕಾಪಟ್ಟೆ ದೊಡ್ಡ ಸಿನಿಮಾ, ಅದು ನಮ್ಗೆ ಗೊತ್ತಿದೆ, ಅದು ಬ್ಲಾಕ್ ಬಸ್ಟರ್ ಸಿನಿಮಾ ಅಂತ ಹೇಳಿದ್ರು. ಅದೇ ರೀತಿ ನೆಗೆಟಿವ್ ಅಲ್ಲದೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ರು. ಶ್ರೀದೇವಿ ಪುತ್ರಿ ಜಾನ್ವಿ ಕಪೂರ್ ಹಾಗೂ ವರುಣ್ ಧವನ್ ನಟಿಸಿದಂತಹ ಸನ್ನಿ ಸಂಸ್ಕಾರಿಕಿ ತುಳಸಿ ಕುಮಾರಿ ಅನ್ನೋ ಸಿನಿಮಾ ಬಾಲಿವುಡ್ ನಲ್ಲಿ ರಿಲೀಸ್ ಆಯ್ತು. ಅದೇ ದಿನ ಕಾಂತಾರ ಚಾಪ್ಟರ್ 1 ಕೂಡ ರಿಲೀಸ್ ಆಯ್ತು. ಹಿಂದಿಯಲ್ಲಿ ಕಾಂತಾರ ಚಾಪ್ಟರ್ 1ಗೆ ಸಿಕ್ಕಾಪಟ್ಟೆ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ಹಿಂದಿಯಲ್ಲಿ ಮಾತ್ರವಲ್ಲದೆ ಕನ್ನಡವನ್ನ ಹೊರತುಪಡಿಸಿ ಇತರ ಎಲ್ಲಾ ಭಾಷೆಗಳಲ್ಲಿ ಕೂಡ ಈ ನಮ್ಮ ಕನ್ನಡದ ಸಿನಿಮಾಗೆ ಸಿಕ್ಕಾಪಟ್ಟೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಹೀಗಿದ್ರೂ ಕೂಡ ಬಾಲಿವುಡ್ ನಲ್ಲಿ ಸ್ಟಾರ್ ಕಿಡ್ಸ್ ಗಳು ಅಭಿನಯಿಸಿದಂತಹ ಈ ಒಂದು ಸಿನಿಮಾ ಕಾಂತಾರ ಚಾಪ್ಟರ್ 1 ರಿಲೀಸ್ ಆದ ಅದೇ ದಿನ ರಿಲೀಸ್ ಆದ್ರೂ ಕೂಡ ಡಲ್ ರೆಸ್ಪಾನ್ಸ್ ಅನ್ನ ಪಡೆದುಕೊಂಡಿದೆ. ಕಾಂತಾರ ಚಾಪ್ಟರ್ 1 ಫಸ್ಟ್ ಡೇ 89 ಕೋಟಿ ಕಲೆಕ್ಷನ್ ಮಾಡಿದ್ರೆ ಸನ್ನಿ ಸಂಸ್ಕಾರಿಕಿ ತುಳಸಿ ಕುಮಾರಿ ಸಿನಿಮಾ ಮೊದಲ ದಿನ ಗಳಿಸಿದ್ದು ಬರೀ 9 ಕೋಟಿ ಮಾತ್ರ. ಇನ್ನು 7 ದಿನಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ನೋಡಿದ್ರು ಕೂಡ ಕಾಂತಾರ ಈಗಾಗಲೇ 450 ಕೋಟಿಯನ್ನ ಗಳಿಸಿದ್ರೆ ಸನ್ನಿ ಸಂಸ್ಕಾರಿಕಿ ತುಳಸಿ ಕುಮಾರಿ ಸಿನಿಮಾ ಗಳಿಸಿದ್ದು ಬರೀ 38 ಕೋಟಿ ಮಾತ್ರ. ಸನ್ನಿ ಸಂಸ್ಕಾರಿಕಿ ತುಳಸಿ ಕುಮಾರಿ ಸಿನಿಮಾ ಏನಿದೆ ಇದರ ಬಜೆಟ್ ಆಲ್ಮೋಸ್ಟ್ 80 ಕೋಟಿ ಇದ್ರೆ ಕಾಂತಾರ ಚಾಪ್ಟರ್ 1 ಬಜೆಟ್ ಇರೋದು 125ರಿಂದ 130 ಕೋಟಿ. ಅಲ್ಲಿಗೆ ಸನ್ನಿ ಸಂಸ್ಕಾರಿಕಿ ತುಳಸಿ ಕುಮಾರಿ ಏನಿದೆ ಅದು ರಿಲೀಸ್ ಆಗಿ ಈಗಾಗಲೇ 1 ವಾರ ಆಗಿದೆ, ಆದ್ರೆ ಅದರ ಬಜೆಟ್ ಅನ್ನು ಕೂಡ ಹಿಂಪಡೆಯಲಿಕ್ಕೆ ಸಾಧ್ಯ ಆಗಿಲ್ಲ. ವಿಶೇಷ ಏನು ಅಂತ ಹೇಳಿದ್ರೆ ಇಲ್ಲಿ ಸಾಮಾನ್ಯವಾಗಿ ಪ್ರಾದೇಶಿಕ ಸಿನಿಮಾಗಳಿಗೆ ಹೋಲಿಸಿದ್ರೆ ಬಾಲಿವುಡ್ ಸಿನಿಮಾ ಯಾವಾಗ್ಲೂ ಕೂಡ ವ್ಯಾಪಕವಾದಂತಹ ಒಂದು ಪ್ರೇಕ್ಷಕರನ್ನ ತಲುಪುತ್ತೆ. ಆದ್ರೆ ಈ ಬಾರಿ ಈ ಒಂದು ಪ್ರೆಡಿಕ್ಷನ್ ಏನಿದೆ ಇದು ಮಿಸ್ ಆಗಿದೆ. ಯಾಕಂತ ಹೇಳಿದ್ರೆ ಎಲ್ಲಾ ಪ್ರದೇಶದ ಜನರು ಕೂಡ ನಾರ್ತ್ ಬೆಲ್ಟ್ ಅಷ್ಟು ಕೂಡ ಕಾಂತಾರ ಬಾಕ್ಸ್ ಆಫೀಸ್ ನಲ್ಲಿ ತನ್ನ ಆಧಿಪತ್ಯವನ್ನ ಸಾಧಿಸಿದೆ. ಅದೇ ರೀತಿ ಜಾನ್ವಿ ಕಪೂರ್ ಮತ್ತೆ ವರುಣ್ ಧವನ್ ನಟಿಸಿದಂತಹ ಸಿನಿಮಾ ತಕ್ಕ ಮಟ್ಟಿಗೆ ಥಿಯೇಟರ್ ನಲ್ಲಿ ಓಡ್ತಾ ಇದೆ. ಅದಲ್ಲದೇನೆ ದಿನ ಬರ್ತಿದ್ದಾಗೆ ಇದರ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಏನಿದೆ ಕಡಿಮೆ ಆಗ್ತಾ ಇದೆ. ಸಿನಿಮಾ ಮೊದಲ ದಿನ 9 ಕೋಟಿ ಗಳಿಸಿದ್ರೆ 7ನೇ ದಿನ ಇದರ ಕಲೆಕ್ಷನ್ 2 ಕೋಟಿಗೆ ತಲುಪಿದೆ. ಇಲ್ಲಿಗೆ ನಾರ್ತ್ ಬೆಲ್ಟ್ ನಲ್ಲಿ ಕಾಂತಾರ ಚಾಪ್ಟರ್ 1 ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ ಅನ್ನೋದು ಕನ್ಫರ್ಮ್ ಆಗಿದೆ. ಅಷ್ಟೇ ಅಲ್ಲದೆ ಸ್ಟಾರ್ ಕಿಡ್ಸ್ ಗಳು ನಟಿಸಿದಂತಹ ಸಿನಿಮಾ ಅಥವಾ ಬಾಲಿವುಡ್ ಸಿನಿಮಾ ಅನ್ನೋದನ್ನ ಬಿಟ್ಟು ಕೂಡ ನಾರ್ತ್ ಮಂದಿ
ಕಾಂತಾರ ಚಾಪ್ಟರ್ 1ಗೆ ಜೈ ಅಂತ ಹೇಳಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.